ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್. ನೀವು ಇನ್ನೂ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ವಿಡಿಯೋ ನೀವು ನೋಡ್ತಾ ಇದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಬರುತ್ತೆ. ಇಲ್ಲಿ ಬಾನ್ ಚಿಹ್ನೆ ಅದಕ್ಕೆ ತೋರಿಸ್ತಾ ಇದೆ ನೋಡಿ. ಸೊ ಅದರ ಮೇಲೆ ಪ್ರೆಸ್ ಮಾಡಿ, ಯಾಕಂದ್ರೆ ಇನ್ನು ಮುಂಬರುವ ವಿಡಿಯೋಗಳು ನಿಮಗೆ ಒಂದು ಮಿಸ್ ಮಾಡದಂತೆ ಬರುತ್ತವೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇಲ್ಲಿ ಒಂದು ಬೆಲ್ ಐಕಾನ್ ತರ ಸಿಂಬಲ್ ಬರುತ್ತೆ, ಅಂದ್ರೆ ಸಬ್ಸ್ಕ್ರೈಬ್ ಆಗಿದೆ ಅಂತ ಅರ್ಥ. ಇನ್ ಮುಂದಿನ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದಗಳು. ಓಕೆ, ನಾವಿವತ್ತು ನೋಡೋಣ ಅಧ್ಯಾಯ 6 ಕೋನಗಳು. ಕೋನಗಳು ನೋಡ್ತಾ ಇದ್ದೀವಲ್ಲ, ಅಧ್ಯಾಯ 6. ನೀವು ಈ ಅಧ್ಯಯನದ ನಂತರ ಕೆಳಗಿನ ಸಾಮರ್ಥ್ಯಗಳನ್ನು ಗೊಳಿಸುವಿರಿ: ಕಾಗದಗಳ ಮಡಿಸುವಿಕೆ, ಕಡ್ಡಿಗಳು, ಗಡಿಯಾರದ ಮುಳ್ಳು ಇವುಗಳ ಸಹಾಯದಿಂದ ಕೋನಗಳ ಅರ್ಥವನ್ನು ವಿವರಿಸುವುದು, ಸುತ್ತಮುತ್ತಲಿನ ಪರಿಸರದಲ್ಲಿ ಉಂಟಾಗುವ ಸನ್ನಿವೇಶಗಳು ಮತ್ತು ವಸ್ತುಗಳನ್ನು ಪತ್ತೆ ಹಚ್ಚುವುದು, ವಿವಿಧ ಕೋನಗಳನ್ನು ಅಳೆದು ಹೆಸರಿಸುವುದು, ಪರಿಸರದಲ್ಲಿರುವ ಲಂಬಕೋನ, ಲಘುಕೋನ, ವಿಶಾಲಕೋನ ಗುರುತಿಸಿ ವರ್ಗೀಕರಿಸುವುದು, ಜ್ಯಾಮಿತಿ ಉಪಕರಣ ಪೆಟ್ಟಿಗೆಯಲ್ಲಿರುವ ಉಪಕರಣಗಳನ್ನು ಗುರುತಿಸಿ ಬಳಸುವ ಕೌಶಲ್ಯ ಪಡೆಯುವುದು, ಟ್ರೇಸ್ ಮಾಡುವ ಮೂಲಕ ಲಂಬಕೋನ, ಲಘುಕೋನ, ವಿಶಾಲಕೋನಗಳನ್ನು ಚಿತ್ರಿಸುವುದು. ಸೊ ನೀವು ಕೋನಗಳ ಬಗ್ಗೆ ಇವಾಗ ಕಲ್ತಿದ್ರಿ ಅಂತಂದರೆ ಇವಾಗ ಅದನ್ನೇ ನೋಡೋಣ. ಮುಂದೆ ದಿನನಿತ್ಯದ ಕೆಲವು ಚಟುವಟಿಕೆಗಳಲ್ಲಿ ಗಮನಿಸೋಣ. ಪಥಕವಾಯತಿಗಾಗಿ ಸಾಲಿನಲ್ಲಿ ನಿಂತಿರುವ ನೀವು ಅಧ್ಯಾಪಕರ ಸೂಚನೆ ಸರಿಯಾಗಿ ಬಲಕ್ಕೆ ಅಥವಾ ಎಡಕ್ಕೆ, ಹಿಂದಕ್ಕೆ ತಿರುಗುತ್ತೀರಿ. ಹೀಗೆ ನೀವು ತಿರುಗುವಾಗ ಎಷ್ಟು ತಿರುಗುತ್ತೀರಿ ಎಂದು ಹೇಗೆ ಹೇಳಬಹುದು? ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಇಲ್ಲಿ ನಿಂತಿದ್ದೀರಾ, ಓಕೆ. ಸೊ ನಿಮ್ಮ ಕೈಗಳು ಈ ಕಡೆ ಇವೆ, ಆಯಿತಾ? ಇವು ಕೈಗಳಿವೆ ಈ ಕಡೆ. ನೀವು ಈ ಕಡೆ ನೋಡ್ತಾ ಇದ್ದೀರಾ. ಆಮೇಲೆ ಅಂದರೆ ಶಿಕ್ಷಕರು ಏನು ಹೇಳ್ತಾರೆ? ಬಲಕ್ಕೆ ತಿರುಗಿ. ಸೊ ನಿಮ್ದಿದು ಬಲ ಆಗುತ್ತೆ, ಇದು ಎಡಗೈ ಇರುತ್ತೆ. ಸೊ ನೀವು ಬಲಕ್ಕೆ ತಿರುಗಿದ್ರೆ ಈ ಕಡೆ ನೋಡ್ತೀರಾ, ಅಂದರೆ ಇಲ್ಲಿ ಹೀಗೆ ಬರುತ್ತೆ. ನಿಮ್ಮ ಕೈಗಳು ಇಲ್ಲಿ ಹೋಗುತ್ತವೆ, ಆಮೇಲೆ ಇಲ್ಲಿಂದ ಇಲ್ಲಿಯವರೆಗೂ. ಸೊ ಇದು ಸೆಂಟರ್ ಪಾಯಿಂಟ್ ಆಗುತ್ತೆ. ಇದು ನೀವು ತಿರುಗಿದ ಕೋನ, ಅಂದರೆ ಈ ಕಡೆ ನೋಡ್ತಾ ಇದ್ರಿ, ಈ ಕಡೆ ನೋಡ್ತಾ ಇದ್ದೀರಿ ಇವಾಗ. ಅಂದರೆ ಇದಕ್ಕೆ ಕೋನ, ಇದು ಅಳಿತೀರಲ್ಲ, ನೀವೇನಿದನ್ನು ಅಳಿತೀರಲ್ಲ, ಇದು ಕೋನ ಅಂತ ಕರಿತೀವಿ. ಅದನ್ನೇ ಮುಂದೆ ನೋಡೋಣ, ಎಲ್ಲ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ತಿರುಗುತ್ತೀರಾ ಎಂದು ಹೇಳಬಹುದು. ಅಂದರೆ ನೀವು ಈ ಕಡೆ ನೋಡ್ತಾ ಇದ್ದೀರಾ, ಅದಾದಮೇಲೆ ಬಲಕ್ಕೆ ಬಲಕ್ಕೆ ಅಥವಾ ಎಡಕ್ಕೆ ತಿರುಗಿದ್ರೆ ಹೀಗೆ ನೋಡ್ತೀರಾ. ಸೊ ಇದು ಎಷ್ಟಾಗುತ್ತೆ? 90 ಡಿಗ್ರಿ ಎಂದು ಕರೆಯುತ್ತಾರೆ. ಅದೇ ರೀತಿ ನೀವು ಈ ಕಡೆ ನೋಡ್ತಾ ಇದ್ದೀರಾ, ಆಮೇಲೆ ತಿರುಗಿ ಪೂರ್ವ ಹಿಂದ್ಗಡೆ ನೋಡಿದ್ರೆ, ಅಂದರೆ ಹಿಂಗೆ ನೋಡಿದ್ರೆ ಇದು 180 ಡಿಗ್ರಿ. ಇದರ ಅರ್ಧ ಇದು 90, ಇದು 180. ಅಂದರೆ ನೋಡಿಲ್ಲಿ ನೀವು ಈ ಕಡೆ ನೋಡ್ತಾ ಇದ್ದೀರಾ, ಮೊದಲು ಬಲಕ್ಕೆ ಅಥವಾ ಎಡಕ್ಕೆ ತಿರುಗಿದ್ರೆ ಈ ಕಡೆ ಆಗುತ್ತೆ ಅಲ್ವಾ? ಸೊ ಇದೆಷ್ಟಾಗುತ್ತೆ? 90 ಡಿಗ್ರಿ. ಅದೇ ರೀತಿ ಈ ಕಡೆ ನೋಡ್ತಾ ಇದ್ದೀರಾ, ಮತ್ತೆ ಶಿಕ್ಷಕರು ಏನು ಹೇಳ್ತಾರೆ? ಪೂರ್ತಿ ಹಿಂದೆ ತಿರುಗಿ. ಸೊ ಇದೊಂದು ಪೂರ್ತಿ ಹಿಂದೆ ತಿರುಗಿದ್ರೆ ನೀವು ಈ ಕಡೆ ನೋಡೋಕೆ ಶುರು ಮಾಡ್ತೀರಾ, ಇಲ್ಲಿ ನಿಂತಿರ್ತೀರ ನೀವು. ಅದಾದಮೇಲೆ ಇಲ್ಲಿಂದ ಇಲ್ಲಿ ಪೂರ್ತಿ ಹಿಂದೆ ತಿರುಗಿದ್ರೆ ಇದು ಎಷ್ಟಾಗುತ್ತೆ? 180 ಡಿಗ್ರಿ. ಇದಕ್ಕೆ ಕೋನಗಳು ಹೀಗೆ ಮೆಜರ್ ಮಾಡ್ತೀವಿ ನಾವು. ಮುಂದೆ ನೋಡೋಣ ಎಲ್ಲ ಡೀಟೇಲ್ ಆಗಿ. ಸೊ ಇದು ಎಕ್ಸಾಂಪಲ್ ಅಷ್ಟೇ, ನಿಮಗೆ ತಿಳುವಳಿಕೆ ಇರಲಿ ಅಂತ. ನೀರಿನ ನಲ್ಲಿಯನ್ನು ಹೇಗೆ ತಿರುಗಿಸಿದರೆ ನೀರು ಬರುತ್ತದೆ? ನೋಡಿ, ನೀರಿನ ಚಾವಿ ಇದೆ ಇಲ್ಲಿ. ಸೊ ಇದು ಹೀಗಿರುತ್ತೆ, ಮೊದಲು ಚಾವಿ ಅದ ನಳ ಇರುತ್ತಲ್ಲ, ಅದಕ್ಕೆ ಹೀಗಿರುತ್ತೆ. ಸೊ ಇದನ್ನು ಇವಾಗ ನೀರು ಬರ್ತಾ ಇದೆ, ಆಯಿತಾ? ಹಿಂಗಿದ್ರೆ ಅದು ಯಾವಾಗಲೂ ನೀರು ಬರ್ತಾ ಇರುತ್ತೆ. ನೀರು ನಾವು ಸ್ಟಾಪ್ ಮಾಡಬೇಕಂದ್ರೆ ಏನಾಗುತ್ತೆ? ಅದು ನಳ್ಳಿ ಹೀಗೆ ಇರುತ್ತೆ, ನೀರು ಸ್ಟಾಪ್ ಆಯಿತು. ಸೊ ಇದನ್ನು ಹೀಗೆ ಬಂದಿರುತ್ತೆ ಅಲ್ವಾ? ಹೀಗೆ ಬಂದಿರುತ್ತದೆ. ಅಂದರೆ 90 ಡಿಗ್ರಿ ತಿರುಗಿಸಿದಾಗ ನಲ್ಲಿಯ ನೀರು ನಿಂತೋಗುತ್ತೆ, ಅಥವಾ 90 ಡಿಗ್ರಿ ತಿರುಗಿಸಿದರೆ ನಲ್ಲಿಯ ನೀರು ಶುರುವಾಗುತ್ತದೆ. ನೀವು ಫ್ಯಾನ್ನ ಸ್ವಿಚ್ಚನ್ನು ಗಮನಿಸಿದ್ದೀರಲ್ಲವೇ?
ಗಾಳಿಯ ಪ್ರಮಾಣ ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು ನೋಡಿಲಿ ಫ್ಯಾನ್ ಸ್ವಿಚ್ಚು ಇಲ್ಲಿರುತ್ತೆ. ಇದು ಒಂದು ಇಷ್ಟು ಡಿಗ್ರಿ ಹೋಗುತ್ತೆ, ಇದು ಎರಡಕ್ಕೆ ಬರುತ್ತೆ ಇಷ್ಟಾಗುತ್ತೆ, ಮೂರಕ್ಕೆ ಹೋಗುತ್ತೆ ಇಷ್ಟಾಗುತ್ತೆ. ಮೂರಕ್ಕೆ ಬಂದರೆ ಇದು ಪೂರ್ತಿ 90 ಡಿಗ್ರಿ ತಿರುಗುತ್ತೆ ಅಂತ ಅರ್ಥ. ಸ್ವಿಚ್ಚನ್ನು ತಿರುಗಿಸಲೇಬೇಕು. ಈ ಚಿತ್ರದಲ್ಲಿ ಸ್ವಿಚ್ಚನ್ನು 0 ಇಂದ 3ಕ್ಕೆ ತಿರುಗಿಸಲಾಗಿದೆ. ತಿರುಗಿಸುವಿಕೆಯ ಪ್ರಮಾಣ ಎಷ್ಟಿರಬಹುದು ಅದನ್ನು ನೋಡೋಣ ಮುಂದೆ. ಇದನ್ನು ಕಲಿತಾ ಇದ್ದೀವಿ, ನಾನು ಹೇಳ್ತಾ ಇದ್ದೇನೆ ನಿಮಗೆ 90 ಡಿಗ್ರಿ ಅಂತ. ಸೊ ಅದನ್ನು ಮುಂದೆ ಇನ್ನೂ ಡೀಟೇಲ್ ಆಗಿ ನೋಡೋಣ. ಬಸ್ ಡ್ರೈವರ್ ಸ್ಟೇರಿಂಗ್ ಅನ್ನು ತಿರುಗಿಸುತ್ತಾರೆ. ಈ ತಿರುಗಿಸುವಿಕೆಯ ಪ್ರಮಾಣ ಹೇಗೆ ಅಳೆಯಬಹುದು? ಈಗ ಡ್ರೈವರ್ ಸ್ಟೇರಿಂಗ್ ತಿರುಗಿಸ್ತಾನೆ, ಕರೆಕ್ಟಾ? ಹೀಗಿರುತ್ತದು ಸ್ಟೇರಿಂಗ್. ನೀವು ಬಸ್ಸದಾಗ ಎಲ್ಲರೂ ಪ್ರವಾಸ ಮಾಡ್ತಿರ್ಬೇಕಾದ್ರೆ ನೋಡ್ಬೋದು. ಇದು ಸ್ಟೇರಿಂಗ್ ಈ ಕಡೆ ತಿರುಗಿಸ್ತಾನ, ಈ ಕಡೆ ತಿರುಗಿಸ್ತಾನ, ಅಥವಾ ಈ ಕಡೆ ಅದು ಹೀಗೆ ಸ್ಟೇರಿಂಗ್ ತಿರುಗಿಸ್ಬೋದು. ಅದು ಕೋನ ಎಷ್ಟು ಡಿಗ್ರಿ ತಿರುಗಿಸ್ತಾನೆ ಅದೆಲ್ಲ ಮುಂದೆ ನೋಡೋಣ. ಕೋನಗಳು ಏನಿದೆ? ಕೋನಗಳು ಅಂದರೆ ಗಡಿಯಾರದಲ್ಲಿರುವ ನಿಮಿಷದ ಮುಳ್ಳು 10 ನಿಮಿಷಗಳಲ್ಲಿ ಚಿತ್ರದಲ್ಲಿ ತೋರಿಸಿದಷ್ಟು ತಿರುಗುತ್ತದೆ, ಕರೆಕ್ಟಾ? ಅದಾದ್ಮೇಲೆ ಇಲ್ಲಿ ಮುಳ್ಳು ತಿರುಗಿದ ಪ್ರಮಾಣವನ್ನು ಒಂದು ಕೋನದ ಮೂಲಕ ತೋರಿಸಬಹುದು. ಈ ಕೋನಕ್ಕೆ 2 ಬಾಹುಗಳು ಮತ್ತು ಒಂದು ಸಾಮಾನ್ಯ ಬಿಂದುವಿದೆ, ಕರೆಕ್ಟಾ? ಅವ್ರು ಏನು ಹೇಳಕ್ ಬಯಸ್ತಾ ಇದ್ದಾರೆ ಅಂತಂದ್ರೆ, ಇದು ನಿಮ್ಮ ಚಿಕ್ಕ ಮುಳ್ಳು, ಗಡಿಯಾರದಲ್ಲಿರುವ ಚಿಕ್ಕ ಮುಳ್ಳು, ಇದು ಸಾಮಾನ್ಯ ಬಿಂದು, ಆಯ್ತಾ? ಅದಾದ್ಮೇಲೆ ಅದು ಎಷ್ಟು? 10 ನಿಮಿಷ ಟ್ರಾವೆಲ್ ಮಾಡಿದೆ, 10 ನಿಮಿಷ ಗಡಿಯಾರದ ಮುಳ್ಳು ತಿರುಗಿದೆ. ಸೊ ಅದಾದ್ಮೇಲೆ ಇದು 1ನೇ ಮುಳ್ಳು, ಇದು 2ನೇ ಮುಳ್ಳು, ಅಂದ್ರೆ ಇದು ಸಾಮಾನ್ಯ ಬಿಂದು, ಇದು 1ನೇ ಬಾಹು, ಇದು 2ನೇ ಬಾಹು ಅಲ್ವಾ? ಅವ್ರು ಹೇಳಿದಾರೆ ನೋಡಲ್ಲಿ, ಕೋನದ ಮೂಲಕ ತೋರಿಸಬಹುದು. ಈ ಕೋನಕ್ಕೆ 2 ಬಾಹುಗಳು, ಒಂದು ಬಾಹು, ಇದು 2ನೇ ಬಾಹು. ಅದಾದ್ಮೇಲೆ ಒಂದು ಸಾಮಾನ್ಯ ಬಿಂದು ಇರುತ್ತದೆ. ಇದೇನು? ಸಾಮಾನ್ಯ ಬಿಂದು. ತಿಳಿತಲ್ವಾ? ಇಷ್ಟೇ, ಇದೇ ಕೋನಗಳ ಒಂದು ವಿವರಿಸುವ ರೀತಿ. ಕೋನಗಳನ್ನು ಹೊಂದಿರುವ ಅನೇಕ ರೇಖಾಕೃತಿಗಳು ನಾವು ನೋಡಿದ್ದೇವೆ. ಚಿತ್ರದಲ್ಲಿ ಕೆಲವು ಕೋನಗಳನ್ನು ಗೆರೆಯ ಮೂಲಕ ಗುರುತಿಸಲಾಗಿದೆ. ಉಳಿದ ಕೋನಗಳನ್ನು ಗೆರೆ ಹಾಕುವುದರ ಮೂಲಕ ಗುರುತಿಸಿ. ಇಲ್ಲೇನು ಹೇಳಿದಪ್ಪ ಅಂತಂದ್ರೆ, ಒಂದು ಸ್ವಲ್ಪ ಕೋನಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಕೋನ ಎಲ್ಲೆಲ್ಲಿ ಬರುತ್ತೆ, ಎಷ್ಟೆಷ್ಟು ಬರುತ್ತೆ ಅಂತಲ್ಲ, ಬರೀ ಗುರುತ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಕೋನ ಅವರು ಗುರುತಿಸಿದ್ದಾರೆ, 2ನೇ ಕೋನ ಇಲ್ಲಿ ಗುರುತಿಸಿದ್ದಾರೆ. ಸೊ 3ನೇ ಕೋನ ಇಲ್ಲಿ ಬರುತ್ತಲ್ವಾ, ಇಲ್ಲೊಂದು ಬರುತ್ತೆ, ಕರೆಕ್ಟಾ? ಇದು ಕೋನನೇ, ಇಲ್ಲೂ ಬರುತ್ತೆ. ಯಾಕಂದ್ರೆ 2 ಬಾಹುಗಳು, ಒಂದು ಸಾಮಾನ್ಯ ಬಿಂದು ಆಗಿದೆ. ಇಲ್ಲಿ ಬರುತ್ತೆ, ಅದು ಅವರು ಸೂಚಿಸಿದ್ದಾರೆ, ಇಲ್ಲಿ ಬರುತ್ತೆ, ಕರೆಕ್ಟಾ? ಇದು ಕೋನ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಇಲ್ಲೂ ಬರುತ್ತೆ, ಇಲ್ಲೂ ಬರುತ್ತೆ, ಇಲ್ಲೊಂದು ಬರುತ್ತೆ, ಇಲ್ಲೊಂದು ಬರುತ್ತೆ. ಸೊ ಇದು ಇಷ್ಟು ಕೋನಗಳು ಈ ಒಂದು ಚಿತ್ರದಲ್ಲಿ ಬರುತ್ತವೆ. ಅದೇ ರೀತಿ ನೀವು ಹೊರಗಡೆ ಇರ್ತಿರಲ್ಲ, ಅಲ್ಲಿ ನೋಡಬೇಕೇನು. ಅದೇ ರೀತಿಯ ಕೋನಗಳನ್ನು ಪರಿಸರದಲ್ಲಿ ಹಾಗೂ ದಿನನಿತ್ಯ ಚಟುವಟಿಕೆಗಳಲ್ಲಿ ಗಮನಿಸಬಹುದು. ನೀವು ಹೊರಗೆ ನೋಡಿರ್ತೀರ, ಮರ ಇರ್ತೈತಿ, ಗೊತ್ತೈತೇನ? ಮರದಲ್ಲಿ ನೀವು ಕೋನಗಳನ್ನು ಗುರುತಿಸಬಹುದು. ಕೆಳಗಿನ ಚಿತ್ರದಲ್ಲಿ ಕೋನಗಳನ್ನು ಗೆರೆ ಹಾಕಿ ಗುರುತಿಸಿ. ಇಲ್ಲೊಂದು ಮರ ಐತಿ, ಇದು ನೆಲಕ್ಕೆ ಸಮಾಂತರವಾಗಿರುತ್ತದೆ. ಸೊ ಇದು 90 ಡಿಗ್ರಿ ಆಗುತ್ತೆ. 1 2 ಇಲ್ಲೊಂದು ಕೋನ ಆಗುತ್ತೆ, ಇಲ್ಲೊಂದು ಕೋನ, ಸೊ ಇಲ್ಲೂ 4 ಕೋನ ಆಗುತ್ತೆ. ಅದಾದಮೇಲೆ ಈ ಪುಸ್ತಕದಲ್ಲಿ 1 2 3 4 ಕೋನಗಳು ಇಲ್ಲೂ ಆಗುತ್ತವೆ. ಆಮೇಲೆ ಇವರು ಕೋಲಾಟ ಆಡ್ತಾ ಇದ್ದಾರೆ, ಇಲ್ಲೊಂದಾಗುತ್ತೆ, 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 ಇಲ್ಲೊಂದಾಗುತ್ತೆ ಅಲ್ವಾ? ಸೊ ಪ್ರತಿಯೊಂದು ಇಲ್ಲಿ 4 4 ಆಗುತ್ತೆ, 4 4. ಅಂದರೆ ಇಲ್ಲಿ ಇವ್ರು ಕೋಲ್ ಹೆಂಗೆ ಹಿಡಿದಿದ್ದಾರೆ, ಹೀಗೆ ಹಿಡಿದಿದ್ದಾರಲ್ವಾ? ಹೀಗೆ 1 2 3 4, 1 2 3 4 ಕೋನ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಒಂದಾಗುತ್ತೆ, ಲಂಬಕೋನ ಇಲ್ಲಿ ಆಗುತ್ತೆ, ಇಲ್ಲಾಗುತ್ತೆ, ಇಲ್ಲಾಗುತ್ತೆ. ಆಮೇಲೆ ಇಲ್ಲಿ ಪ್ರತಿಯೊಂದು ಕಡೆ ಆಗುತ್ತೆ ನೋಡಿ, ಇಲ್ಲೆಲ್ಲ ಆಗುತ್ತೆ ಇಲ್ಲಿ ಕೋನಗಳು. ಅಂದರೆ ಇದು ತಂತಿ ಇದೆ, ಇವು ಕಂಬಗಳಿವೆ. ಸೊ ಇಲ್ಲಾಗುತ್ತೆ, ಇಲ್ಲಾಗುತ್ತೆ. ಅದಾದಮೇಲೆ ಈ ಸೈಡು ಅಪೋಸಿಟ್ ಸೈಡು ಆಗುತ್ತೆ ನೋಡಿ, ಬೇಕಾದರೆ ಇಲ್ಲೂ ಆಗುತ್ತೆ, ಎಲ್ಲ ಕಡೆ ಆಗುತ್ತೆ, ಇಲ್ಲಾಗುತ್ತೆ ವಿಶಾಲ ಕೋನ ಇದು, ಆಯಿತಾ? ಇಲ್ಲಿ ನೋಡಿ ಭಾಗದಲ್ಲಿ 1 2 3 4 ಆಗುತ್ತೆ, ಇಲ್ಲೂ ಆಗುತ್ತೆ, ಇಲ್ಲೂ ಆಗುತ್ತೆ. ಕತ್ರಿಲಿ ಇಲ್ಲಿ ಆಗುತ್ತೆ, ಇದಾಗುತ್ತೆ, ಇದಾಗುತ್ತೆ, ಇದಾಗುತ್ತೆ. 4 ಕೋನಗಳು ಇಲ್ಲೂ ಆಗುತ್ತವೆ.
ಚಟುವಟಿಕೆ, ಇನ್ನು ನೋಡಿ ಚಟುವಟಿಕೆ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಚಟುವಟಿಕೆಗಳಲ್ಲಿ? ಚಟುವಟಿಕೆ ಒಂದು ರಟ್ಟನ್ನು ವೃತ್ತಾಕಾರ ಕತ್ತರಿಸಿ, ಓಕೆ, ಅದರ ಕೇಂದ್ರವನ್ನು 0 O ಎಂದು ಗುರುತಿಸಿ. ಇವಾಗ ನಾವೇನು ಮಾಡೋಣ, ಒಂದು ರಟ್ಟ ಹಿಂಗೆ ಕೊಡ್ಕೊಂಡಿದ್ದಾವೆ ವೃತ್ತಾಕಾರದಲ್ಲಿ, ಆಯ್ತಾ? ಅದಾದಮೇಲೆ ಅದರ ಕೇಂದ್ರ, ಇದು ಕೇಂದ್ರ, ಸೆಂಟರ್ ಪಾಯಿಂಟ್, ಕೇಂದ್ರ ಅಂತಾರಲ್ಲ, ಓನಿಂದ ಗುರುತಿಸಿ, ಮುಗೀತು ಅಷ್ಟೆ. ಅದಾದಮೇಲೆ ಏನಿದೆ, ಒಂದು ಪ್ಲಾಸ್ಟಿಕ್ ಕಡ್ಡಿಯ ಆಧಾರ ಸಹಾಯದಿಂದ ಚಿತ್ರದಲ್ಲಿ ತೋರಿಸಿದಂತೆ ಕೇಂದ್ರಕ್ಕೆ ಜೋಡಿಸಿ. ನಾವು ಇಲ್ಲೇನು ಮಾಡೋಣ, ಒಂದು ಕಡ್ಡಿ ತಗೊಳ್ಳೋಣ, ಇದು ಕಡ್ಡಿ ತಗೊಂಡು ಇಲ್ಲಿಗೆ ಜೋಡಿಸಿದ್ದು ಕೇಂದ್ರದಿಂದ, ಇಲ್ಲಿ ತೋರಿಸಿದಾರೆ ನೋಡಿ, ಇಲ್ಲಿ ಈ ಚಿತ್ರದಲ್ಲಿ ಹಾಗೆ ಜೋಡಿಸ್ಕೊಂಡ್ವಿ. ಅದರ ಸಹಾಯದಿಂದ ಚಿತ್ರದಲ್ಲಿ ತೋರಿಸಿದಂತೆ ಕೇಂದ್ರಕ್ಕೆ ಜೋಡಿಸಿ. ಈ ಕಡ್ಡಿ ಇರುವ ಜಾಗವನ್ನು OA ಎಂದು ಗುರುತಿಸಿ. ಇದು O ನಾವು ಸೆಂಟರ್ ಪಾಯಿಂಟ್ ಗುರುತಿಸಿ, ಇದು A, ಮುಗೀತಾ? ಅದಾದಮೇಲೆ ಏನಿದೆ ನೋಡಿ, ಈಗ ಪ್ಲಾಸ್ಟಿಕ್ ಕಡ್ಡಿಯನ್ನು ತಿರುಗಿಸಿ, ಕಡ್ಡಿಯ ಈಗ ಜಾಗವನ್ನು OB ಎಂದು ಗುರುತಿಸಿ. ಈ ಕಡ್ಡಿ O ನಲ್ಲಿ ತನ್ನ ಸ್ಥಾನವನ್ನು ಬದಲಿಸಿ A ಬಿಂದುವಿನಿಂದ A ಬಿಂದುವಿಗೆ ಚಲಿಸಿತು. ನೋಡ್ರಿ, ಇಲ್ಲಿ ಮತ್ತೊಂದು ಅವ್ರು ಏನು ಹೇಳಿದರು, B ಪಾಯಿಂಟ್ ಗುರ್ತ ಮಾಡಿಕೊಂಡು ಈ ಕಡ್ಡಿಯನ್ನ ಈ ಕಡೆ ಸರಿಸಬೇಕು. ಅದನ್ನು ನೋಡಿಲ್ಲಿ, ಇದೇ ಕಡ್ಡಿ ಇಲ್ಲಿ ಮೊದಲು ಲೈನ್ ಹೊಡ್ಕೊಂಡು ಒಂದು ಗೆರೆ ಎಳ್ಕೊಂಡು ಅದನ್ನ ಮತ್ತೆ ಎದಿಂದ B ಅನ್ನೋ ಪಾಯಿಂಟ್ಗೆ ಸರಿಸಿರಿ. ಇದ ಕಡ್ಡಿ, ಇಲ್ಲೊಂದು ಲೈನ್ ಹಿಡ್ರಿ, ಅದಾದ್ಮೇಲೆ ಇಲ್ಲೊಂದು ಗೆರೆ ಹೊಡೀರಿ. ಅವಾಗ ಏನಾಗುತ್ತಂತಂದ್ರೆ, ಅಲ್ಲಿ ನೋಡಿ, ಕಡ್ಡಿ O ನಲ್ಲಿ ತನ್ನ ಸ್ಥಾನವನ್ನು ಬದಲಾಯಿಸಿ A ಬಿಂದುವಿನಿಂದ B ಬಿಂದುವಿಗೆ ಬಂದಾಯಿತು. ಕರೆಕ್ಟಾ? B ಬಿಂದುವಿಗೆ ಚಲಿಸಿತು. ಈ ಚಲಿಸಿದ ಪ್ರಮಾಣವನ್ನು ಕೋನ ಎಂದು ಸೂಚಿಸುತ್ತೇವೆ. ಕೋನವು 2 ಕಿರಣಗಳು ಮತ್ತು ಒಂದು ಸಾಮಾನ್ಯ ಅಂತ್ಯ ಬಿಂದುವನ್ನು ಹೊಂದಿರುತ್ತವೆ. ಅಂದ್ರೆ ಇಲ್ಲಿ ನೋಡಿ, ಇವಾಗ ನೋಡೋಣ ಇನ್ನೊಮ್ಮೆ, ಆಯ್ತಾ? ಇದು O ಇತ್ತು, ಇದು A ಆಯಿತು, ಇದು B ಆಯಿತು, ಆಯ್ತಾ? ಸೊ ಇನ್ನೇನು ಮಾಡೋದು, ಇದು ಸಾಮಾನ್ಯ ಬಿಂದು, 2 ಕಿರಣಗಳು ಮತ್ತು ಒಂದು ಸಾಮಾನ್ಯ ಅಂತ್ಯ ಬಿಂದು ಇರುತ್ತದೆ. ಇದು ಸಾಮಾನ್ಯ ಅಂತ್ಯ ಬಿಂದು, ಆಯ್ತಾ? ಈ ಬಿಂದು ಅಂತಾರಲ್ಲ, ಇದಕ್ಕೆ ಸಾಮಾನ್ಯ ಅಂತ್ಯ ಬಿಂದು. ಇದು ಕಿರಣ 1, ಇದು ಕಿರಣ 2. ಅಂದ್ರೆ 2 ಕಿರಣಗಳು, ಒಂದನೇ ಕಿರಣ ಈ ಕಡೆ ಹೋಗುತ್ತೆ, ಎರಡನೇ ಕಿರಣ ಈ ಕಡೆ ಹೋಗುತ್ತೆ. ಸೊ 2 ಕಿರಣಗಳು ಮತ್ತು ಒಂದು ಸಾಮಾನ್ಯ ಬಿಂದು ಇರುತ್ತೆ, ಅಂದ್ರೆ ಒಂದು ಕೋನವನ್ನು ಗುರುತಿಸಬೇಕಾದರೆ. ಅಷ್ಟೇ, ತಿಳಿತಲ್ವಾ? ಇನ್ನು ಮುಂದೆ ನೋಡೋಣ. ಇನ್ನು ಕೋನವನ್ನು ಪ್ರತಿನಿಧಿಸುವುದು ಅಂದ್ರೆ, ಇವಾಗ ನಿಮಗೆ ಯಾವುದೋ ಒಂದು ಕೋನ ಅಳಿಯಬೇಕಾಗಿದೆ. ಸೊ ಅದಕ್ಕೆ ಏನು ಹೇಳ್ತೀರಿ, ಡೈರೆಕ್ಟಾ ಆ ಕೋನ ಅಳಿ ಈ ಕೋನ ಅಳಿ ಅನ್ನಂಗಿಲ್ಲ. ಸೊ ಅದಕ್ಕೆ ನಾವು ಹೆಸರುಗಳನ್ನು ಕೊಟ್ಟು ಅದೇ ಹೆಸರುಗಳ ಪ್ರಕಾರ ಕೋನಗಳನ್ನು ಪ್ರತಿನಿಧಿಸಬೇಕು, ಆಯ್ತಾ? ಇಲ್ಲಿ ನೋಡಿ, O ಇದೆ, ಇದು A ಇತ್ತು, ಇದು B ಇದೆ, ಆಯ್ತಾ? ಇಲ್ಲಿ OA ಇದು ಒಂದು ಕಿರಣ, OA ಮತ್ತು OB 2 ಕಿರಣಗಳು, ಇದೊಂದು ಕಿರಣ, OB ಒಂದು ಕಿರಣ, ಆಯ್ತಾ? ಇವುಗಳನ್ನು ಕೋನಗಳ ಬಾಹುಗಳೆನ್ನುವರು. ನೋಡಿ, OA ಮತ್ತು OB ಇವೇನೋ ಕೋನಗಳ ಬಾಹುಗಳು. ಅದಾದ್ಮೇಲೆ ಬಿಂದು O ಅನ್ನು ಕೋನದ ಶೃಂಗ ಎಂದು ಕರೆಯುತ್ತೇವೆ. ಇದು ಸಾಮಾನ್ಯ ಬಿಂದು ಏನಂತ ಇದ್ವಲ್ಲ, ಅದು ಕೋನದ ಶೃಂಗ ಎನ್ನುತ್ತೇವೆ. ಕೋನವನ್ನು L ಆಕಾರದಲ್ಲಿ ಅಥವಾ ಉಲ್ಟಾ V ಸಂಕೇತದಿಂದ ಸೂಚಿಸುತ್ತೇವೆ ಮತ್ತು ಕೋನಗಳನ್ನು ಪ್ರತಿನಿಧಿಸಲು ಆಂಗ್ಲ ಭಾಷೆಯ ದೊಡ್ಡ ಅಕ್ಷರಗಳನ್ನು ಬಳಸುತ್ತೇವೆ, ಅಂದ್ರೆ ಕ್ಯಾಪಿಟಲ್ ಲೆಟರ್ಸ್ ಅನ್ನ ಬಳಸುತ್ತೇವೆ. ಚಿತ್ರದಲ್ಲಿರುವ AOB ಕೋನವನ್ನು AOB ಹಿಂಗ್ ಬರುತ್ತೆ ಅವತ್ತು. ಅಂದ್ರೆ ಕಿರಣದ ಅಂತ್ಯದಿಂದ ಸ್ಟಾರ್ಟ್ ಮಾಡಿ ಶೃಂಗಕ್ಕೆ ಬಂದು ಮತ್ತೆ ಇನ್ನೊಂದು ಕಿರಣದ ಅಂತ್ಯಕ್ಕೆ ಹೋಗಬೇಕು. ಅಂದ್ರೆ ಈ ಡೈರೆಕ್ಷನ್ದಾಗ ಹೋಗೋದು ನೋಡ್ರಪ್ಪ, ಹಿಂಗ. ಅಂದ್ರೆ ಇದು L, AOB, ಎದಿಂದ ಶುರು ಮಾಡಿ ಶೃಂಗಕ್ಕೆ ಬಂದು ಬಿಗೆ ಅಂತ್ಯವಾಗುವುದು AOB. ಅಥವಾ ಇನ್ನೊಂದು R ಇನ್ನೂ ಬರಿಬಹುದು, ಎಲ್ಲೂ BOA, ಇಲ್ಲಿಂದ ಶುರು ಮಾಡಿ
ಆಮೇಲೆ ಇಲ್ಲಿಗೆ ಬಂದು ಆಮೇಲೆ ಇಲ್ಲಿಗೆ ಹೋಗಬೇಕು. ಅಂದರೆ ಬಿ ಒ ಎ ಇದು ಸರಿನೇ, ಎ ಒ ಬಿ ಇದು ಸರಿನೇ. ಅಂದರೆ ಇವು ಸೂಚಿಸುವುದು, ಅಂದರೆ ಕೋನಗಳನ್ನು ಪ್ರತಿನಿಧಿಸುವುದು. ಆಯಿತಾ? ನಿಮಗೆ ತಿಳಿದಿರಲಿ, ಕೋನಗಳನ್ನು ಆಂಗ್ಲ ಭಾಷೆಯಲ್ಲಿ ಆ್ಯಂಗಲ್ ಎಂದು ಕರೆಯುತ್ತೇವೆ. ಆ್ಯಂಗಲ್ ಎಂಬ ಪದವು ಗ್ರೀಕ್ ಭಾಷೆಯ, ಅಂದರೆ ಇದು ಗ್ರೀಕ್ ಭಾಷೆಯಿಂದ ಬಂದ ಆ್ಯಂಗಿಲೋಸ್ ಎಂಬ ಪದದಿಂದ ಬಂದಿದೆ. ಆ್ಯಂಗಿಲೋಸ್ ಎಂದರೆ ವಕ್ರವಾದದ್ದು. ಆ್ಯಂಗಿಲೋಸ್ ಅಂದರೆ ವಕ್ರವಾದದ್ದು ಅಥವಾ ವಾಲಿದ್ದು, ನೇರವಲ್ಲದ್ದು ಎಂದರ್ಥ. ಕಾಲು ಮತ್ತು ಪಾದ, ನೀವು ನಿಮ್ಮ ಕಾಲು ನೋಡ್ಬೋದು. ನೀವು ಇಲ್ಲಿ ಇಲ್ಲಿದೆ ನೋಡಿ, ತೋರಿಸ್ತೇನೆ ಅದನ್ನ ನೋಡಿ. ಇಲ್ಲಿ ನಿಮ್ಮ ಕಾಲಿದೆ ಅಲ್ವಾ, ಇದು ಹೀಗಿದೆ, ಈ ಡೈರೆಕ್ಷನ್ನಲ್ಲಿ. ನಿಮ್ಮ ಮೇಲ್ಗಡೆ ಕಾಲು ಈ ಡೈರೆಕ್ಷನ್ನಲ್ಲಿದೆ. ಸೊ ಅದಕ್ಕೋಸ್ಕರ ಇಲ್ಲೇನಾಗುತ್ತೆ, ಇದು ಒಂದು ಕೋನ ತಯಾರಾಗುತ್ತೆ. ಸೊ ಅದಕ್ಕೋಸ್ಕರ ಈ ಸೇರುವ ಭಾಗಕ್ಕೆ ಆ್ಯಂಕಲ್ ಎಂದು ಹೆಸರು. ಆ್ಯಂಕಲ್ ಅಂತ ಕರಿತೀವಿ. ಇದು ಎಲ್ ಶೇಪಲ್ಲಿ ಇರ್ತಲ್ಲ, ಅದಕ್ಕೆ ಆ್ಯಂಕಲ್ ಅಂತ ಕರೆಯುತ್ತೇವೆ. ಅದಾದಮೇಲೆ ಮುಂದಿನ ನೋಡೋಣ ಇನ್ನು. ಓಕೆ, ಕೊಟ್ಟಿರುವ ಚಿತ್ರದಲ್ಲಿ XYZ ಒಂದು ಕೋನ. ಆಯ್ತಾ? ನೋಡಿಲ್ಲಿ ಇದು ಈ ಥರ ಇದೆ, ತೋರಿಸ್ತೀನಿ ಅದನ್ನ. ಈ ಥರ ಇದೆ ಅಲ್ವಾ? ಅವರೇನು ಹೇಳಿದ್ದಾರೆ, XYZ ಬರೆದಿದ್ದಾರಾ? ಇದು ಕೋನವಾಗಿದೆ. ಕರೆಕ್ಟಾ? ಅದಾದಮೇಲೆ ಏನು ಮಾಡೋದು, ಈ ಕೋನನ್ನು ಹೇಗೆ ನೀವು ಬರಿತೀರಾ? XYZ. ಕರೆಕ್ಟಾ? ಒಂದು ವೇನಲ್ಲಿ, ಅಂದರೆ 1 2 3 ಬರಿಬಹುದು. ಅಥವಾ ನೀವು ಇನ್ನೊಂದು ರೀತಿಯಲ್ಲಿ ಹೆಂಗೆ ಬರಿಬಹುದು, ZYX. ಇಲ್ಲಿ ತಪ್ಪಿದ್ದಾರೆ ಅವರು, ಇದು ಆ್ಯಕ್ಚುಲಿ Z ಆಗಬೇಕು. ZYX ಎಂದು ಕರೆಯಬಹುದು. ಇದನ್ನು XY ಎಂದು ಬರೆಯುತ್ತಾರೆ. ಕೊಟ್ಟಿರುವ ಚಿತ್ರದಲ್ಲಿ ಸೂಚಿಸಿರುವ ಕೋನಗಳು. ಓಕೆ, ಇಲ್ಲಿ ಇನ್ನೊಂದು ನೋಡೋಣ, ಅದೇ ರೀತಿ ಇದೆ. ಅವ್ರು ಏನು ಕೊಟ್ಟಿದ್ದಾರೆ, ಹೀಗೆ ಕೊಟ್ಟಿದ್ದಾರೆ. ಇದು ಕೇಂದ್ರ ಬಿಂದು ಆಗಿದೆ. ಇದು ಒಂದು ಕೋನ, ಎರಡು ಕೋನ, ಇದು ಕೂಡಿ 3 ಕೋನ ಇಲ್ಲಿ ಸಿಗುತ್ತವೆ ನಮಗೆ. ಕೊಟ್ಟಿರುವ ಚಿತ್ರದಲ್ಲಿ ಸೂಚಿಸಿರುವ ಕೋನಗಳು PSQ, QSR ಮತ್ತು PSR. ಅಂದರೆ ಈ ಮೂರುದರಲ್ಲಿ ಮಧ್ಯೆ ಎಸ್ ಬಂದಿದೆ ನೋಡಿ. ಎಸ್ ಅಂದರೆ ಶೃಂಗ, ಎಸ್ ಅಂತ ಬರ್ಕೊಳ್ಳಿ. ಅದಾದಮೇಲೆ PQR ಹಿಂಗೆ ಬರ್ಕೊಳ್ಬೇಕು. ಯಾಕಂದರೆ ಇಲ್ಲಿ ನೋಡಿ, ಚಿತ್ರದಲ್ಲಿ ಸೂಚಿಸಿರುವ ಕೋನಗಳು ಹಿಂಗಿವೆ. PSQ ಕರೆಕ್ಟಾ? ಒಂದಾಯಿತು. QSR ಎರಡಾಯಿತು. ಅದಾದಮೇಲೆ PSR ಇದು 3 ಆಯಿತು. 3 ಕೋನ ಇವೆಲ್ಲ, 1 2 3. ಇಷ್ಟೇ ಆಯಿತು ನೋಡಿ, ಇಷ್ಟು ಈಸಿ ಇದೆ. ಅದಾದಮೇಲೆ ಇನ್ನೇನು ಮಾಡೋಣ, ನೀವೇ ಮಾಡಿ ನೋಡಿ. ಒಂದು ದಪ್ಪ ಕಾಗದವನ್ನು ತೆಗೆದುಕೊಂಡು ಅದರಲ್ಲಿ ಎಂ ಆಕೃತಿ ರಚಿಸಿರಿ. ಇಲ್ಲಿ ಉಂಟಾದ ಕೋನಗಳನ್ನು ಗಮನಿಸಿ. ಈ ಕಾಗದದ ಹೊರಬದಿಗಳನ್ನು ಅಗಲ ಮಾಡಿದಾಗ ಕೋನಗಳು ಅಳತೆಗಳು ಹೆಚ್ಚಾಗುವುದು ಗಮನಿಸಿ. ಯಾವ ಕೋನದಲ್ಲಿ ಎಂ ಅಕ್ಷರ ಅಂದವಾಗಿ ಕಾಣುತ್ತದೆ. ಆಯ್ತಾ? ಅದೇ ರೀತಿ ಕಾಗದಗಳನ್ನು ಈ ರೀತಿ ಮಡಚಿರಿ. ಸೊ ನಾವಿಲ್ಲಿ ನೋಡೋಣ. ಇವಾಗ ನಾನು ನಿಮಗೆ ತೋರಿಸ್ತೀನಿ ಇಲ್ಲೆಲ್ಲ ಕೋನಗಳನ್ನು ಎಂ ಬರೆದಿರೋದು ಅಥವಾ WE ಎಲ್ಲ ತೋರಿಸ್ತೀನಿ ನೋಡಿ. ಆಯ್ತಾ? ನೋಡಿಲ್ಲಿ ಎಂ ಅಕ್ಷರ ಇದೆ ನೋಡಿ, ಎಂ ಬರೆದಿದ್ದಾರಾ? ಸೊ ನಾವಿಲ್ಲಿ ನೋಡ್ಬೋದು, ಇದು ಒಂದು ಕೋನ ಆಗುತ್ತೆ. ಅಂದರೆ
ಇಲ್ಲಿಂದ ಇಲ್ಲಿವರೆಗೂ ಇದೊಂದು ಕೋನ್ ಆಗುತ್ತೆ, ಇಲ್ಲಿಂದ ಇಲ್ಲಿ ಇದು ಕೋನ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಇದೊಂದು ಕೋನ್ ಆಗುತ್ತೆ. ಇದು ಎಂ ರೀತಿ, ಎಂ ಅಕ್ಷರದಲ್ಲಿ ಎಷ್ಟು ಕೋನ್ ಬರುತ್ತೆ? ಒಂದು, ಇಲ್ಲೊಂದು, ಎರಡು, ಮೂರು ಕೋನ್ ಬರುತ್ತಲ್ವಾ? ಓಕೆ. ಅದಾದಮೇಲೆ ಇನ್ನೊಂದು ಯಾವುದಿದೆ? ಫಿ ಇದೆ. ಫಿ ನೋಡಿ, ಫಿ ಅಕ್ಷರ, ಇದು ಫಿ ಅಕ್ಷರದಲ್ಲಿದೆ ಅಲ್ವಾ? ಫೀನಲ್ಲೇನು ಇಲ್ಲಿಂದ ಬಂದು ಹೀಗೆ ಹೋಗಿದೆ. ಸೊ ಇಲ್ಲಿ ಒಂದು ಕೋನ ಬರುತ್ತೆ, ಇದು ಚಿಕ್ಕದಾಗಿರುತ್ತೆ. ಸೊ ನಾವು ಇದನ್ನ ವಿನ ಅಗಲ ಮಾಡ್ಕೊಂಡು ಹೋದಂಗೆ ಕೋನವು ಅಗಲ ಹಾಕೊಂಡು ಹೋಗುತ್ತೆ. ಇದು ಕೋನ ಕಮ್ಮಿ ಹಾಕೊಂತ ಬಂತು, ಕೋನ ಜಾಸ್ತಿ ಹಾಕೊಂತ ಹೋಗುತ್ತೆ. ಆಯ್ತಾ? ಮುಂದಿನ ಅಕ್ಷರ ಏನಿದೆ? ಎಲ್ಲಿದೆ. ಎಲ್ಲಿದೆ ಅಲ್ವಾ? ನೋಡಿ, ಎಲ್ಲಿದೆ ನೋಡಿ. ಎಲ್ ಅಂದ್ರೆ ಇದು ಸ್ಟ್ರೇಟ್ ಆಗಿ ಬರುತ್ತೆ, ಇದು ಸ್ಟ್ರೇಟ್ ಆಗಿ ಹೋಗುತ್ತೆ. ಸೊ ಇದು 90 ಡಿಗ್ರಿ, ಇದು ಲಂಬಕೋನವಾಗಿರುತ್ತದೆ. ಈಗಲೇ ಹೇಳ್ತಾ ಇದ್ದೀನಿ, ಮುಂದೆ ಬರುತ್ತದೆ, ನಾವು ಮತ್ತೆ ಕಲಿಯೋಣ. ಅದಾದ್ಮೇಲೆ ಯಾವ ಅಕ್ಷರ ಇದೆ? ಇ ಇದೆ ನೋಡಿ. ಈ ನೋಡಿ, ಇಲ್ಲಿ ಈ ತರ ಇದೆ ಅಲ್ವಾ? ಸೊ ಇಲ್ಲೊಂದು ಕೋನ್ ಆಗುತ್ತೆ, ಇಲ್ಲೊಂದು ಕೋನ್ ಆಗುತ್ತೆ, ಇಲ್ಲೂ ಆಗುತ್ತೆ, ಇಲ್ಲೂ ಆಗುತ್ತೆ. ಸೊ ಇದು ಈ ಅಕ್ಷರ ಅಥವಾ ಈ ಅಕ್ಷರ ಹೀಗೆ. ಕರೆಕ್ಟಾ? ಅದಾದ್ಮೇಲೆ ಎನ್ ಇದೆ. ಎನ್ ನೋಡಿ, ಎನ್ ಬಂತು ನೋಡಿ, ಇಲ್ಲಿ ಎನ್ನು ಹೀಗಿರುತ್ತಲ್ಲ ಎನ್ನು. ಅದಾದ್ಮೇಲೆ ಇಲ್ಲಿ ನೋಡಿ, ಇಲ್ಲೊಂದು ಕೋನ್ ಆಗುತ್ತೆ, ಇಲ್ಲೊಂದು ಕೋನ್ ಆಗುತ್ತೆ. ಇದು ಎನ್ ಅಕ್ಷರ. ಅದಾದ್ಮೇಲೆ ನೋಡಿ ಟಿ ಅಕ್ಷರ. ಟಿ ಬಂತು ನೋಡಿ, ಇಲ್ಲಿ ಟಿ ನೋಡಿ, ಇಲ್ಲಿ ಇಲ್ಲೂ ಲಂಬಕೋನ ಆಗುತ್ತೆ, ಇಲ್ಲೊಂದು ಲಂಬಕೋನ ಆಗುತ್ತೆ. ಟಿ ಟಿ ಮುಗಿತಿಷ್ಟೇ. ಅದಾದ್ಮೇಲೆ ಕೊನೆಯದು ಯಾವುದಿದೆ? ಝಡ್ ಇದೆ ಅಲ್ವಾ? ಝಡ್ ನೋಡಿ, ಝಡ್ ಹೀಗೆ. ಕರೆಕ್ಟ್ ಅಲ್ವಾ? ಇದು ಇಲ್ಲೊಂದು ಕೋನ ಆಗುತ್ತೆ, ಇಲ್ಲೊಂದು ಕೋನ ಆಗುತ್ತೆ ಝಡ್ ನಲ್ಲಿ. ಆಯ್ತಾ? ಇಷ್ಟೇ ಇದೆ ಅದು. ಅದಾದ್ಮೇಲೆ ಮುಗೀತು. ಇದೇ ರೀತಿ ಕಾಗದಗಳನ್ನು ಮಡಿಸಿ PLENTZ ಇತ್ಯಾದಿ ಅಕ್ಷರಗಳನ್ನು ರಚಿಸಿ ಅವುಗಳಲ್ಲಿನ ಉಂಟಾಗುವ ಕೋನಗಳನ್ನು ಕಾಗದ ಮಡಿಸುವ ಮೂಲಕ ಬೇರೆ ಬೇರೆ ಆಕೃತಿಗಳು ಮಾಡಿ ಅವುಗಳಲ್ಲಿ ಉಂಟಾಗುವ ಕೋನಗಳನ್ನು ಗಮನಿಸಿರಿ. ಸೊ ಇದು ಇಷ್ಟು ಅಭ್ಯಾಸ ಆಯ್ತಲ್ವಾ? ಸೊ ಇನ್ನು ಮುಂದೆ ನೋಡೋಣ ಅಭ್ಯಾಸ 6.1. 6.1 ನಲ್ಲಿ ಏನೇನು ಬರುತ್ತೆ ಇಲ್ಲಿ ಇವಾಗ ನೋಡೋಣ. ಅಭ್ಯಾಸ 6.1. ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಕೋನಗಳು ಉಂಟಾಗುವ ಸಂದರ್ಭಗಳನ್ನು ಗುರುತಿಸಿ ಪಟ್ಟಿ ಮಾಡಿ. ನೋಡಿ, ಒಂದನೇದು ನಾನು ಒಂದು 2 ಎಕ್ಸಾಂಪಲ್ ಕೊಡ್ತೀನಿ ಇವಾಗ. ಒಂದು ಮರ ಇರುತ್ತೆ, ಆಯ್ತಾ? ಇದು ಮರ. ಸೊ ಇದೆಲ್ಲ ಮರ, ಇಲ್ಲಿ ಹೂವು, ಹಣ್ಣು, ಕಾಯಿಗಳೆಲ್ಲ ಬಂದಿರ್ತವೆ. ಇದು ನೆಲ ಆಗಿರ್ತಲ್ವಾ? ಸೊ ಮರ ಹೆಂಗೆ ಹೋಗುತ್ತೆ? ಇದಕ್ಕೆ 90 ಡಿಗ್ರಿ. ಸೊ ಇಲ್ಲೊಂದು ಕೋನ ರೆಡಿ ಆಯ್ತಲ್ವಾ? ಈ ಸೈಡು ಹಾಗೆ ಇರುತ್ತೆ. ಆಯ್ತು, ಇದು ಒಂದು. ಅದಾದ್ಮೇಲೆ ಇನ್ನೊಂದು ಯಾವ್ದು ನೋಡಿರ್ತೀರಾ ನೀವು? ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಿಮ್ಮ ಮನೆಯಲ್ಲೂ ಬ್ಯಾರಲ್ ಹೌದುಗಳಿರುತ್ತಲ್ಲ, ಬ್ಯಾರಲ್ಗಳು ಅಥವಾ ಸಿಂಟ್ಯಾಕ್ಸ್ಗಳು. ಸೊ ಸಿಂಟ್ಯಾಕ್ಸ್ ಹೀಗಿರುತ್ತೆ. ಕರೆಕ್ಟಾ? ಹೀಗಿರುತ್ತೆ, ಅದಕ್ಕೆ ಪಟ್ಟಿ ಇರುತ್ತೆ. ಇದು ಸಿಂಟ್ಯಾಕ್ಸು, ಅದಕ್ಕೊಂದು ಮುಚ್ಚಳ ಇರುತ್ತೆ. ಆಯ್ತಾ? ಇದು ಇಲ್ಲಿ ಕರೆಕ್ಟಾಗಿರುತ್ತೆ ನೋಡಿ ಕೆಳಗಡೆ. ಸೊ ಇದು 90 ಡಿಗ್ರಿ ಹಿಂಗೆ ಬರುತ್ತೆ. ಕರೆಕ್ಟ್ ಅಲ್ವಾ? ಇನ್ನೊಂದು 3ನೇ ಎಕ್ಸಾಂಪಲ್ ನೋಡೋಣ. ಯಾವತ್ತಾದರೂ ನೀವು ಈ ಗೋಡೆ ಇರುತ್ತೆ, ಗೋಡೆ, ಮನೆ ಗೋಡೆ ಇದು. ಓಕೆ. ಅದಾದ್ಮೇಲೆ ಇಲ್ಲಿ ನೆಲ ಇರುತ್ತೆ. ನೀವೇನು ಮಾಡ್ತೀರಾ ಅಂದರೆ ಈ ಗೋಡೆಗೆ ಒಂದು ಏಣಿ ಹಾಕ್ತೀರಾ. ಕರೆಕ್ಟಾ? ನುಚ್ಚಣಿಕೆ ಏಣಿ ಹಾಕ್ತಿರಲ್ವಾ? ಏಣಿ. ಆಮೇಲೆ ಇಲ್ಲಿಂದ ಏರ್ಕೊಂಡು ಮೇಲೆ ಹೋಗ್ತೀರಾ. ಕರೆಕ್ಟಾ? ಸೊ ಇಲ್ಲಿ ನೋಡಿ, ಇಲ್ಲೊಂದು ಕೋನ ರೆಡಿ ಆಗಿದೆ, ಇಲ್ಲೊಂದು ಕೋನ ರೆಡಿ ಆಗಿದೆ, ಆಮೇಲೆ ಇಲ್ಲೊಂದು ಕೋನ ರೆಡಿ ಆಗಿದೆ. ಕರೆಕ್ಟಾ? ಅದೇ ರೀತಿ ಇನ್ನು ಮತ್ತೆ ಎಲ್ಲಿ ನೋಡ್ಬೋದು? ನಿಮ್ಮ ಮನೆಯಲ್ಲಿ ಕುರ್ಚಿ ಇರುತ್ತೆ ನೋಡಿ. ಕುರ್ಚಿ ಹೇಗಿರುತ್ತೆ? ಹೀಗಿರುತ್ತೆ. ಅದಾದ್ಮೇಲೆ ಅದು ಕೆಳಗಡೆದು ಹೀಗಿರುತ್ತೆ ನೋಡಿ, ಒಂದು ಪಟ್ಟಿ ಹೊಡೆದಿರ್ತಾರೆ. ಸೊ ಇದು ಕೂತ್ಕೊಳ್ಳೋ ಕುರ್ಚಿ. ಅಂದ್ರೆ ಇದು ಕೆಳಗಡೆ ಹೀಗೆ ಬಂದಿರುತ್ತೆ ನೋಡಿ, 2 ಕಾಲುಗಳು ಹೀಗೆ. ಅದನ್ನ ಮಡಿಚಿ ಕೂಡ ಇಡ್ಬೋದು. ಇಲ್ಲೊಂದು ಆಂಗಲ್ ಮುಂದೆ, ಇಲ್ಲೊಂದು ಇಲ್ಲೊಂದು ಕೋನ, ಇವೆಲ್ಲ ಕೋನಗಳು. ಇದು ಕೋನ, ಇದು ಕೋನ. ಸೊ ಹೀಗೆ ನಾವು ಕೋನಗಳನ್ನು, ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಉಂಟಾಗುವ ಕೋನಗಳನ್ನು ಸೂಚಿಸಬಹುದು. ಚಿತ್ರದಲ್ಲಿರುವ ಆಸನಗಳಲ್ಲಿ ಉಂಟಾದ ಕೋನಗಳನ್ನು ಗುರುತಿಸಿ. ನಿಮ್ಮ ಸಹಾಯಕ್ಕಾಗಿ ಕೆಲವನ್ನು ಗುರುತಿಸಲಾಗಿದೆ. ಇಲ್ಲೊಂದಾಗುತ್ತೆ ನೋಡಿ, ಇದು ಕೋನ. ಇಲ್ಲಿ ಲಂಬ ಕೋನ ಆಗುತ್ತೆ, ಇಲ್ಲೊಂದು ಕೋನ ಆಗುತ್ತೆ. ಆಯ್ತಾ? ಅದಾದ್ಮೇಲೆ ಇಲ್ಲೊಂದು ಕೋನ ಆಗುತ್ತೆ,
ಆಮೇಲೆ ಇಲ್ಲೊಂದು ಕೋನ ಆಗುತ್ತೆ, ಇಲ್ಲೊಂದು ಕೋನ ಆಗುತ್ತೆ, ಇಲ್ಲಿ ಕೋನ ಆಗುತ್ತೆ, ಇಲ್ಲಿ ಕೋನ ಆಗುತ್ತೆ, ಇಲ್ಲೂ ಕೋನ ಆಗುತ್ತೆ, ಇಲ್ಲೂ ಆಗುತ್ತೆ. ಆಯ್ತಾ? ಇನ್ನು ಮುಂದೆ ನೋಡೋಣ. ಇಲ್ಲೊಂದು ಕೋನ ಆಗುತ್ತೆ ನೋಡಿ, ಆಮೇಲೆ ಇಲ್ಲೊಂದು ಕೋನ ಆಗುತ್ತೆ. ಆಯ್ತಾ? ಇಷ್ಟೇ. ಸೊ ಇಲ್ಲಿ ಯಾವ್ಯಾವ ಆಸನಗಳಿವೆ? ತ್ರಿಕೋನಾಸನ. ಇದಕ್ಕೇನಂತಾರೆ? ತ್ರಿಕೋನಾಸನದಲ್ಲಿ 3 ನಾವು ಸೂಚಿಸಿರೋದು: ಪಾರ್ಶ್ವ ಕೋನಾಸನ, ಇದ್ಯಾವುದು? ಉಪನಿಷ್ಠ ಕೋನಾಸನ, ಹಲಾಸನ. ಸೊ ಇದು 2. ಅದಾದ್ಮೇಲೆ ಮೂರನೇದು ನೋಡೋಣ. ಮೂರನೇದೇನಿದೆ? ಪವನನು ತನ್ನಲ್ಲಿರುವ ಕಡ್ಡಿಗಳನ್ನು ಚಿತ್ರದಲ್ಲಿರುವಂತೆ ಜೋಡಿಸಿದ್ದಾನೆ. ಉಂಟಾದ ಕೋನಗಳನ್ನು ಗೆರೆ ಹಾಕಿ ಗುರುತಿಸಿ. ನೋಡಿಲ್ಲಿ 1 2 ಎರಡೇ ಕೋನ್ ರೆಡಿ ಆಗುತ್ತೆ ಇಲ್ಲಿ. ಆಯ್ತಾ? ಅದಾದ್ಮೇಲೆ ನೀವು ಹಾಗೆ ನೋಡಕ್ ಹೋದ್ರೆ 3 ಆಗುತ್ತೆ. ಇದೊಂದು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಅದೊಂದು ಕೋನ ಆಗುತ್ತೆ. ಅಂದ್ರೆ ಇಲ್ಲಿ ಇನ್ನೊಂದು ತೋರಿಸ್ತೀನಿ ನಿಮಗೆ ಹೆಂಗಾಗುತ್ತೆ. ಇದು ಒಂದು ಕೋನ ಆಗುತ್ತೆ, ಇದು ಒಂದು ಕೋನ. ಅದಾದ್ಮೇಲೆ ಹೊರಗಡೆ ಅದು ಇಲ್ಲಿಂದ ಹಿಡಿದು ಈ ಕೋನ, ಇಲ್ಲಿಂದ ಹಿಡಿದು ಈ ಕೋನ. ಸೊ ಇಷ್ಟು ದೊಡ್ಡ ಕೋನಗಳು ಇರುತ್ತೆ, ವಿಶಾಲ ಕೋನ ಅಂತಾರೆ. ಇಲ್ಲಿ ಒಂದೇ ಕೋನ ಆಗುತ್ತೆ. ಅದಾದ್ಮೇಲೆ ಇಲ್ಲಿ 1 2 3 4 ಕೋನ ಆಗುತ್ತಲ್ಲ. ಅದಾದ್ಮೇಲೆ ಟೀನಲ್ಲಿ 1 2 ಕೋನ ಆಗುತ್ತಲ್ವಾ. ಸೊ ಮುಗೀತು. ಇಷ್ಟೇ ಮೂರನೇದು. ಅದಾದ್ಮೇಲೆ ಯಾವುದು? 4ನೇದು, ಚಿತ್ರದಲ್ಲಿರುವ ಕೋನ ಮತ್ತು ಅವುಗಳ ಶೃಂಗ ಹಾಗೂ ಬಾಹುಗಳನ್ನು ಹೆಸರಿಸಿ. ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಏನೇನ್ ಮಾಡಬೇಕಾಗಿದೆಯಪ್ಪ ಅಂತಂದ್ರ, ಇಲ್ಲಿ ಎ ಇದೆ, ಬಿ ಇದೆ, ಸಿ ಇದೆ, ಡಿ ಇದೆ. ಇವುಗಳನ್ನ ಗುರುತಿಸಬೇಕು. ಕೋನ, ಅದಾದ್ಮೇಲೆ ಶೃಂಗ ಯಾವುದಂತ ಬರೆಯಬೇಕು, ಶೃಂಗ. ಅದಾದ್ಮೇಲೆ ಇನ್ನೊಂದು ಯಾವುದಿದೆ? ಬಾಹುಗಳು ಅಂತ ಇದೆ ಅಲ್ವಾ. ನೋಡಿ, ಕೊಟ್ಟಿರುವ ಒಂದು ಕೋನದಲ್ಲಿ ಇವುಗಳನ್ನ ಹೆಸರಿಸಬೇಕು ಅಷ್ಟೇ. ಒಂದು ಉದಾಹರಣೆ ಕೊಟ್ಟಿದ್ದಾರೆ ನೋಡಿಲ್ಲಿ ಎಕ್ಸ್ ವೈ ಝೆಡ್. ಕೋನ ಎಕ್ಸ್ ವೈ ಝೆಡ್ ಆಯ್ತಲ್ವಾ. ಶೃಂಗ ಯಾವುದು? ವೈ. ಇದು ಮಧ್ಯಕ್ಕೆ ಬಂತು, ಎರಡೂ ಕಿರಣಗಳ ಶೃಂಗ ಇದು, ಅಥವಾ ಸಾಮಾನ್ಯ ಬಿಂದು. ಬಾಹುಗಳು ಯಾವ್ಯಾವಾಗುತ್ತೆ? ವೈ ಎಕ್ಸ್, ಇದೊಂದು ಕಿರಣ, ಆಮೇಲೆ ಇದೊಂದು ಕಿರಣ. ಇದು 1ನೇ ಬಾಹು, 2ನೇ ಬಾಹು, ವೈ ಎಕ್ಸ್ ಮತ್ತೆ ವೈ ಝೆಡ್. ಅದಾದ್ಮೇಲೆ ಇನ್ನು ನೋಡೋಣ ನಾವು 1ನೇ ಎಕ್ಸಾಂಪಲ್. ಏನಿದೆ? ಏನಲ್ಲಿ ಇ ಡಿ ಸಿ ಇದೆ ಅಲ್ವಾ. ಸೊ ನಾವು ಇದನ್ನ ಕೋನ ಯಾವ ರೀತಿ ಬರೆಯಬಹುದು? 2 ರೀತಿಯಲ್ಲಿ ಬರುವುದು. ಒಂದು ಕೋನ ಸಿ ಡಿ ಇ, ಅಥವಾ ಇನ್ನೊಂದು ಇ ಡಿ ಸಿ ಅಂತ ಬರೀಬಹುದು. ಕೋನ ಸಿ ಡಿ ಇ ಅಂತ ಬರೀಬಹುದು. ಕರೆಕ್ಟಾ? ಅದಾದ್ಮೇಲೆ ಇದರಲ್ಲಿ ಶೃಂಗ ಯಾವುದು? ಡಿ. ಶೃಂಗ ಡಿ. ಕರೆಕ್ಟಾ? ಇದು ಡಿ ಶೃಂಗ ಇದು. ಅದಾದ್ಮೇಲೆ ಬಾಹುಗಳು ಯಾವ್ಯಾವ ಬರುತ್ತೆ? ಡಿ ಸಿ 1ನೇ ಬಾಹು, ಡಿ ಇ 2ನೇ ಬಾಹು. ಇದು ಹೀಗೆ ಬರುತ್ತೆ ಬಾಹುಗಳನ್ನು ಬರೀಬೇಕಾದ್ರೆ. ಬಾಹುಗಳಿಗೆ ಇನ್ನೊಂದು ಹೆಸರು ಕಿರಣಗಳು, ಕೋನದ ಕಿರಣಗಳು. ಆಮೇಲೆ ಡಿ ಏನಾಗುತ್ತೆ? ಶೃಂಗ ಅಥವಾ ಸಾಮಾನ್ಯ ಬಿಂದು ಎಂದು ಕರೆಯುತ್ತೇವೆ. ಇನ್ನು ಬಿ ನೋಡೋಣ. ಕೆ ಎಲ್ ಎಂ. ಸೊ ಕೋನ ಕೆ ಎಲ್ ಎಂ ಆಗುತ್ತೆ. ಅದಾದ್ಮೇಲೆ ಶೃಂಗ ಬಿಂದು ಯಾವ್ದಾಗುತ್ತೆ? ಎಲ್. 2 ಬಿಂದುಗಳ ಮಧ್ಯದ ಬಿಂದು ಎಲ್. ಅದಾದ್ಮೇಲೆ ಕಿರಣಗಳು ಯಾವ್ದಾಗುತ್ತೆ? ಎಲ್ ಕೆ, ಅದಾದ್ಮೇಲೆ ಎಲ್ ಎಂ. ಆಯ್ತಾ? ಇದೇ ರೀತಿ ಮಾಡ್ಬೋದು. ಇನ್ನು ಸಿ ನೋಡಿ, ಎಸ್ ಯು ಟಿ ಅಥವಾ ಟಿ ಯು ಎಸ್ ಅಂತ ಬರೆದ್ರು ತಪ್ಪಿಲ್ಲ. ಅದಾದ್ಮೇಲೆ ಶೃಂಗಬಿಂದು ನೋಡಿ ಯಾವುದಿದೆ? ಯು. ಕರೆಕ್ಟಾ? ಅದಾದ್ಮೇಲೆ ಕಿರಣಗಳು ಯು ಎಸ್, ಅದಾದ್ಮೇಲೆ ಯು ಟಿ ನೋಡಿದು. ಇದು 3ನೇದು. ಇನ್ನು 4ನೇದು ಯಾವುದಿದೆ? ಇದು ಶೃಂಗಬಿಂದು ಆಗಿರುತ್ತದೆ. ಅದು ಕೋನ ಪಿ ಕ್ಯೂ ಆರ್ ಅಂತ ಬರೀರಿ. ಆಯ್ತಾ? ಸೊ ಇದರಲ್ಲಿ ಮಧ್ಯ ಯಾವುದಿದೆ? ಕ್ಯೂ. ಅದು ಏನಾಗುತ್ತೆ? ಶೃಂಗ ಯಾಕಂದ್ರೆ ಈ 2 ಕಿರಣಗಳ ಒಂದು ಸಾಮಾನ್ಯ ಬಿಂದು, ಅದು ಕ್ಯೂ ಶೃಂಗ. ಬಾಹುಗಳು ಯಾವ್ಯಾವು? ಕ್ಯೂ
ಪಿ ಒಂದು ಬಾಹು, ಇನ್ನೊಂದು ಬಾಹು ಕ್ಯೂ ಆರ್, ಇದು ಎರಡನೇ ಬಾಹು. ತಿಳಿಯುತ್ತಲ್ವಾ? ಸೊ ಇಲ್ಲಿಗೆ ನಿಮ್ಮ ಕೋನಗಳು ಮತ್ತು 6.1 ಅಭ್ಯಾಸ ಮುಗಿಯಿತು. ಸೊ ಮುಂದಿನ ಒಂದು ಅಧ್ಯಾಯದಲ್ಲಿ ಕೋನದ ಅಳತೆಗಳು ಇದನ್ನ ನೋಡೋಣ. ಸೊ ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಮುಂದೆ ಬರುವ ವಿಡಿಯೋಗಳು ನಿಮಗೆ ಕಾಣುತ್ತವೆ ಅಥವಾ ನೋಟಿಫಿಕೇಶನ್ ಬರುತ್ತೆ. ಸೊ ನಾವು ಇನ್ನು ಮುಂದಿನ ಕ್ಲಾಸಲ್ಲಿ ಸಿಗೋಣ. ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್. ನೀವಿನ್ನೂ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ವಿಡಿಯೋ ನೀವು ನೋಡ್ತಾ ಇದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಬರುತ್ತೆ. ಇಲ್ಲಿ ಬಾನ್ ಚಿಹ್ನೆ ಅದಕ್ಕೆ ತೋರಿಸ್ತಾ ಇದೆ ನೋಡಿ. ಸೊ ಅದ್ರ ಮೇಲೆ